ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇವತ್ತು ನಾನು ಆಂತರ್ಯದ ತೃಪ್ತಿಯೇ ನಿಜವಾದ ಸಂತೋಷ ಅನ್ನೋ ಸುಂದರವಾದ ಸ್ವರಚಿತ ಕಥೆಯನ್ನು ಹೇಳ್ತೀನಿ. ನಮ್ಮ ಕಥೆಯ ನಾಯಕ ರಾಮಯ್ಯ. ಅವನಿಗೆ ಸುಂದರ ಸರಳ ಧರ್ಮಪತ್ನಿ ಸೀತಮ್ಮ ಆಗಿದ್ಲು. ಇಬ್ಬರು ಮುದ್ದಾದ ಮಕ್ಕಳು. ರಾಮಯ್ಯ ತನ್ನ ತಂದೆಯ ಜೊತೆಯಲ್ಲಿ ಜಮೀನ್ದಾರರ ಮನೆಯಲ್ಲಿ ದಿನಗೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಯಜಮಾನರು ದಿನವೂ ಸಂಜೆ ಒಂದಿಷ್ಟು ಧಾನ್ಯಗಳನ್ನು ರಾಮಯ್ಯನ ತಂದೆ ಹತ್ರ ನೀಡ್ತಾ ಇದ್ರು. ಆ ಧಾನ್ಯಗಳನ್ನು ತಂದು ಸೀತಮ್ಮನ ಬಳಿ ನೀಡ್ತಾ ಇದ್ರು. ಸೀತಮ್ಮ ಅದರಿಂದ ಅಡುಗೆಯನ್ನು ಮಾಡ್ತಾ ಇದ್ರು. ತಂದೆ ಮನೆಯ ಇಡೀ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಒಂದಿನ ರಾಮಯ್ಯನ ತಂದೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ವಿಷಸರ್ಪ ಬಂದು ಅವರ ಕಾಲನ್ನು ಕಚ್ಚುತ್ತೆ. ಮರುಕ್ಷಣದಲ್ಲಿ ರಾಮಯ್ಯನ ತಂದೆ ಅಸುನೀಗ್ತಾರೆ. ಈಗ ರಾಮಯ್ಯನ ಇಡೀ ಪರಿವಾರವೇ ಅತಂತ್ರ ಸ್ಥಿತಿಗೆ ತಲುಪಿತ್ತು. ಹಾಗಾದರೆ ಮುಂದೆ ರಾಮಯ್ಯನ ಬದುಕು ಹೇಗೆ? ನೀವೇ ಕೇಳಿ. ರಾಮಯ್ಯ ಸದಾ ಅಪ್ಪನ ನೆರಳಿನಲ್ಲಿ ಬದುಕುತ್ತಿರುವ ಮಗನಾಗಿದ್ದ. ಆದರೆ ಸರಳ ವ್ಯಕ್ತಿ, ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಮನುಷ್ಯನಾಗಿದ್ದ. ತಂದೆ ಒಳ್ಳೆಯ ಸಂಸ್ಕಾರಗಳನ್ನು ಮಗನಿಗೆ ಕಲಿಸಿದ್ರು. ಈಗ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ರಾಮಯ್ಯ ತಾನೇ ತೆಗೆದುಕೊಂಡ. ಮೊದಲಿಗಿಂತ ಹೆಚ್ಚು ದುಡಿಲಿಕ್ಕೆ ಪ್ರಾರಂಭಿಸಿದ್ದ. ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಎದ್ದು ಯಜಮಾನರ ಮನೆಯ ತೋಟದ ಕೆಲಸಕ್ಕೆ ಹೋಗೋನು. ಮೈ ಮುರಿದು ಸಂಜೆಯ ತನಕ ದುಡಿಯೋನು. ಸಂಜೆ ಯಜಮಾನರು ನೀಡ್ತಾ ಇದ್ದಂಥ ಧಾನ್ಯಗಳನ್ನು ತಂದು ಸೀತಮ್ಮನ ಬಳಿ ಮೊದಲಿನ ತರಹವೇ ನೀಡ್ತಾ ಇದ್ದ. ಸೀತಮ್ಮ ಸಾಧ್ವಿ ಧರ್ಮಪತ್ನಿಯಾಗಿದ್ಲು. ದೈವಿಕ ಸ್ವಭಾವದವಳಾಗಿದ್ಲು. ಅವಳು ಪ್ರತಿನಿತ್ಯ ಬೆಳಿಗ್ಗೆ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಿ ಮನೆಯನ್ನು ಉಪ್ಪವಾಗಿ ಇಡ್ತಾ ಇದ್ಲು. ಗುಡಿಸಲೇ ಆಗಿದ್ದು ದೈವಿಕತ್ವ ತುಂಬಿತ್ತು ಮನೆಯಲ್ಲಿ. ಅವಳು ಮನೆಯ ಅಂಗಳದಲ್ಲಿ ಬೆಳೆದ ಹೂಗಳನ್ನು ತಂದು ಸುಂದರವಾದ ಹಾರಗಳನ್ನು ಸಿದ್ಧಪಡಿಸಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಆ ಹಾರಗಳನ್ನು ಮಾರಾಟ ಮಾಡ್ತಾ ಇದ್ಳು. ರಾಮಯ್ಯ ಸೀತಮ್ಮನ ಅಂದಿನ ಸಂಪಾದನೆ ಅಂದಿನ ಊಟಕ್ಕೆ ಮಾತ್ರ ಸೀಮಿತವಾಗಿತ್ತು. ರಾಮಯ್ಯನ ಮಕ್ಕಳು ರಾಜು, ಲಕ್ಷ್ಮಿ ಹತ್ತಿರದಲ್ಲಿದ್ದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರು. ಓದಿನಲ್ಲಿ ಯಾವಾಗಲೂ ಇಬ್ಬರೂ ಮುಂದೆ. ಆಟ ಪಾಠಗಳಲ್ಲಿ ಸದಾ ಕ್ರಿಯಾಶೀಲ ಮಕ್ಕಳಾಗಿದ್ದರು. ಯಾವುದೇ ತಂಟೆ ತಕರಾರು ಇಲ್ಲದ ಮಕ್ಕಳು. ತಂದೆ ತಾಯಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು. ರಾಮಯ್ಯನ ಕುಟುಂಬದವರು ಯಾರು ಯಾವ ವಸ್ತುವನ್ನಾಗಲಿ ಸಂಪತ್ತನ್ನಾಗಲಿ ಎಂದಿಗೂ ಅಪೇಕ್ಷೆ ಪಟ್ಟವರಲ್ಲ. ಯಾವತ್ತೂ ಕೂಡ ರಾಮಯ್ಯನನ್ನು ಕಾಡ್ತಾ ಇರಲಿಲ್ಲ. ಕೆಲವೊಮ್ಮೆ ಉಪವಾಸವೇ ಗತಿಯಾಗುತ್ತಿತ್ತು. ಮಧ್ಯಾಹ್ನದ ಗುಡಿಯ ಪ್ರಸಾದವೇ ಭೋಜನವಾಗುತ್ತಿತ್ತು. ರಾತ್ರಿ ಎಲ್ಲರೂ ನೀರನ್ನು ಕುಡಿದೇ ಮಲಗ್ತಾ ಇದ್ದರು. ಹೀಗಿದ್ದರೂ ಕೂಡ ರಾಮಯ್ಯನ ಹೆಂಡತಿ ಮಕ್ಕಳು ಎಂದಿಗೂ ರಾಮಯ್ಯನನ್ನು ದೂಷಿಸಲಿಲ್ಲ. ಪ್ರತಿನಿತ್ಯ ಸಂಜೆ ದೇವರ ಮುಂದೆ ಎಲ್ಲರೂ ಒಟ್ಟಾಗಿ ಕುಳಿತು ಪ್ರಾರ್ಥನೆ, ಭಜನೆ, ಸ್ತೋತ್ರ ಪಠಣ ಮಾಡ್ತಾ ಇದ್ರು. ಆಮೇಲೆ ಸೀತಮ್ಮ ಮಕ್ಕಳಿಗೆ ಪುರಾಣ ಕಥೆಗಳನ್ನು ಹೇಳ್ತಾ ಇದ್ಲು. ಹೀಗೆ ಅವರ ಜೀವನ ಮೊದಲಿನಿಂದ ನಡೆದುಕೊಂಡು ಬಂದಿತ್ತು. ನೆಮ್ಮದಿಯ ಗುಬ್ಬಿ ಗೂಡಿನ ಮರಿಗಳಂತೆ ಬದುಕ್ತಾ ಇದ್ದು. ಯಾಕಂದರೆ ರಾಮಯ್ಯನ ತಂದೆ ಮನೆಯವರಿಗೆ ಉತ್ತಮ ಸಂಸ್ಕಾರಗಳನ್ನು ಹೇಳಿಕೊಟ್ಟಿದ್ದು. ದಿನಗಳು ಕಳೀತಾ ಇತ್ತು. ರಾಮಯ್ಯ ಎಷ್ಟೇ ದುಡಿದ್ರೂ ಸಹ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾನೇ ಇರಲಿಲ್ಲ. ರಾಮಯ್ಯನಿಗೆ ಈಗ ಅದೇ ಚಿಂತೆ ಶುರುವಾಗಿತ್ತು. ನನ್ನ ಇಷ್ಟು ಒಳ್ಳೆಯ ಪರಿವಾರಕ್ಕೆ ನಾನು ಸಮರ್ಥನಾದ ಯಜಮಾನನಲ್ಲ. ನಾನೆಂತಹ ಅಸಮರ್ಥ ವ್ಯಕ್ತಿ. ನನಗೆ ಉತ್ತಮವಾದ ಮನೆಯಲ್ಲ. ನನ್ನ ಕುಟುಂಬಕ್ಕೆ ಪ್ರತಿನಿತ್ಯ ಒಳ್ಳೆಯ ಭೋಜನವಿಲ್ಲ. ನನ್ನ ಹೆಂಡತಿಯ ಬಳಿ ಒಂದೇ ಒಂದು ಚಿನ್ನದ ಒಡವೆ ಇಲ್ಲ. ನನ್ನ ಪ್ರೀತಿಯ ಮಕ್ಕಳು ಸಿರಿವಂತಿಕೆಯಲ್ಲಿ ಬೆಳೆಯಬೇಕಾದವರು ಇಷ್ಟು ದರಿದ್ರ ಪರಿಸ್ಥಿತಿಯಲ್ಲಿ ಬೆಳೆಸುತ್ತಿರುವ ನಾನೆಂಥ ಬಲಹೀನ ತಂದೆ ಅಂತ ವ್ಯಥೆ ಪಡ್ತಾ ಇದ್ದ. ಸದಾ ಚಿಂತೆ ಮಾಡ್ತಾ ಇದ್ದ. ದೇವರ ಮುಂದೆ ಕುಳಿತು ಒಬ್ಬನೇ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ದಿನ ಕಳೆದಂತೆ ರಾಮಯ್ಯ ಕೃಶನಾಗಿ ಹೋಗಿದ್ದ.
ಆದರೆ ಪ್ರಾರ್ಥನೆಯನ್ನಂತೂ ಬಿಡ್ತಾ ಇರಲಿಲ್ಲ. ತನ್ನ ಕೋರಿಕೆಗಳ ಸರಮಾಲೆಯನ್ನೇ ಪ್ರತಿನಿತ್ಯವೂ ಸಲ್ಲಿಸ್ತಾನೆ ಇದ್ದ. ಒಂದಿನ ರಾಮಯ್ಯನ ಕನಸಿನಲ್ಲಿ ದೇವರು ಪ್ರತ್ಯಕ್ಷನಾಗ್ತಾನೆ. ಭಕ್ತ ರಾಮಯ್ಯ, ನಿನ್ನ ಅತೀವ ಪ್ರಾರ್ಥನೆಯಿಂದ ನಾನು ಪ್ರಸನ್ನನಾಗಿದ್ದೇನೆ. ನಿನಗೇನು ವರ ಬೇಕು ಕೇಳು ಅಂದ. ರಾಮಯ್ಯನಿಗೆ ಈಗ ಎಲ್ಲಿಲ್ಲದ ಆನಂದ, ಉತ್ಸಾಹ. ಕೊನೆಗೂ ತನ್ನ ಪ್ರಾರ್ಥನೆ ಭಗವಂತನಿಗೆ ತಲುಪ್ತಲ್ಲ ಅಂತ ಸಂಭ್ರಮ, ಸಡಗರ. ಹಾಗೆ ಸಮಾಧಾನ. ಭಕ್ತಿಯಿಂದ ದೇವರಿಗೆ ಕೈ ಮುಗಿತಾನೆ, ಪೂಜಿಸ್ತಾನೆ. ಕೊನೆಗೆ ನೋವಿನಿಂದ ಕಣ್ಣೀರು ಸುರಿಸ್ತಾನೆ. ಭಗವಂತ, ನನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡು. ನನ್ನ ಪರಿವಾರದವರೆಲ್ಲ ಸುಖ ಸಂತೋಷದಿಂದ ಕಾಲ ಕಳಿಬೇಕು. ನನ್ನ ಹೆಂಡತಿ ಮಕ್ಕಳಿಗೆ ಊಟ, ಉಡುಗೆ, ಒಡವೆ ಯಾವುದಕ್ಕೂ ಕೊರತೆಯಾಗಬಾರದು. ನನಗೆ ಅರಮನೆಯಂತಹ ಮನೆಯನ್ನು ನೀಡು. ಮನೆ ತುಂಬ ಆಳು ಕಾಳುಗಳಿರಬೇಕು. ನನ್ನ ಮಕ್ಕಳು ಸಿರಿವಂತಿಕೆಯಲ್ಲಿ ಬೆಳಿಬೇಕು. ಇವನ್ನು ಕರುಣಿಸು ತಂದೆ ಅಂತ ಪ್ರಾರ್ಥಿಸ್ಕೊಂಡ. ಆಗ ದೇವರು, ರಾಮಯ್ಯ, ಇವೆಲ್ಲವೂ ನಿನಗೆ ದೊರೆತರೆ ನಿಜವಾಗಿಯೂ ನೆಮ್ಮದಿ ಸಿಗುವುದೇ ಅಂತ ಕೇಳ್ತಾನೆ. ಆಗ ರಾಮಯ್ಯ ಒಂದೇ ಉಸಿರಿನಲ್ಲಿ, ಇದೇನು ಕೇಳ್ತಿದ್ಯಾ ಸ್ವಾಮಿ? ಮನುಷ್ಯನಿಗೆ ಕೈ ತುಂಬ ಹಣ, ಐಶ್ವರ್ಯ, ಸಂಪತ್ತು, ಅರಮನೆ ಇವೆಲ್ಲ ದೊರೆತರೆ ಸ್ವರ್ಗಕ್ಕೆ ಮೂರೇ ಗೇಣಲ್ವೇ? ಹೌದು ಭಗವಂತ, ನಾನು ತುಂಬ ಸಂತೋಷ, ನೆಮ್ಮದಿಯಿಂದ ನನ್ನ ಪರಿವಾರದ ಜೊತೆ ಕಾಲ ಕಳಿತೀನಿ ಅಂದ. ಭಗವಂತ ಮಂದಹಾಸವನ್ನು ಬೀರ್ತಾ, ಆಯಿತು, ನಿನ್ನಿಚ್ಛೆಯಂತೆಯೇ ಆಗಲಿ, ತಥಾಸ್ತು ಅಂದ. ನಿನ್ನ ಮನೆಯ ಹಿಂದೆ ಹಿತ್ತಲಲ್ಲಿ ಒಂದು ದೊಡ್ಡ ಮಾವಿನ ಮರವಿದೆಯಲ್ಲ, ಆ ಮರದ ಹಿಂದೆ ಆಳವಾಗಿ ಗುಂಡಿಯನ್ನು ತೋಡು. ಅಲ್ಲಿ ದೊಡ್ಡದಾದ ಪೆಟ್ಟಿಗೆ ಸಿಗುವುದು. ಅದರಲ್ಲಿ ನೀನು ಬಯಸುತ್ತಿರುವ ಎಲ್ಲ ಸಂಪತ್ತು ನಿನಗೆ ದೊರಕುವುದು ಅಂತ ಹೇಳಿ ಆಶೀರ್ವದಿಸಿ ಅದೃಶ್ಯನಾದ. ತಕ್ಷಣ ರಾಮಯ್ಯನಿಗೆ ನಿದ್ರೆಯಿಂದ ಎಚ್ಚರವಾಯಿತು. ಛೇ, ಇದು ಕನಸೇ. ಇಲ್ಲಿವರೆಗೆ ತಾನು ಕಂಡಿದ್ದು ಕನಸು ಅಂತ ಅರ್ಥ ಆಯಿತು. ಮತ್ತೆ ನಿದ್ದೆ ಮಾಡಲಿಕ್ಕೆ ಹೋದ. ಆದರೆ ಮಲಗಿದರೂ ನಿದ್ರೆ ಮಾತ್ರ ಬರ್ತಾ ಇಲ್ಲ. ಏನೋ ಒಂದು ಕುತೂಹಲ, ಸಂಶಯ. ಒಂದು ವೇಳೆ ಕನಸಿನಲ್ಲಿ ದೇವರು ಹೇಳಿದ್ದು ನಿಜವೇ? ಹಿತ್ತಲಲ್ಲಿ ಸಂಪತ್ತು ಇರಬಹುದೇ ಅಂತ. ನಿಶ್ಶಬ್ದವಾದ ರಾತ್ರಿ. ಒಬ್ಬನೇ ಮನೆ ಹಿತ್ತಲ ಕಡೆ ಶಬ್ದ ಮಾಡದೆ ಮೆಲ್ಲನೆ ಮಾವಿನ ಮರದ ಹಿಂದೆ ಇರುವ ಸ್ಥಳವನ್ನು ನೋಡಿದ. ಸಲಕರಣೆಗಳನ್ನು ತಂದು ಅಗಿಲಿಕ್ಕೆ ಶುರು ಮಾಡಿದ. ಒಬ್ಬನೇ ಅಗದು ಸುಸ್ತಾಗ್ತಾ ಇತ್ತು. ಆದರೆ ಹಠವನ್ನು ಬಿಡಬಾರ್ದು ಅಂತ ಆಳವಾಗಿ ಗುಂಡಿಯನ್ನು ತೋಡ್ದ. ಅದೇನು ಠಣ್ಣಂತ ಶಬ್ದವಾದಂತಾಯಿತು. ಇಣುಕಿ ಗುಂಡಿಯನ್ನು ಸೂಕ್ಷ್ಮವಾಗಿ ನೋಡ್ದ. ಅರೇ, ಪೆಟ್ಟಿಗೆ! ಅದೇ ಕನಸಿನಲ್ಲಿ ಭಗವಂತ ಕೂಡ ಪೆಟ್ಟಿಗೆಯ ಕುರಿತು ಹೇಳಿದ್ದ ಅಂತ. ರಾಮಯ್ಯನಿಗೆ ಈಗ ಜೀವನೋತ್ಸಾಹ ಬಂದಂತಾಗಿದೆ. ನೂರಾನೇ ಬಲಗಳ ಶಕ್ತಿ ಬಂದ ಹಾಗೆ ಭಾಸವಾಗ್ತಾ ಇದೆ. ಒಮ್ಮೆಲೆ ಪೆಟ್ಟಿಗೆಯನ್ನು ಖುಷಿಯಿಂದ ತೆರೆದ. ಓಹೋ, ಪಳಪಳ ಹೊಳೆಯುವ ಬಂಗಾರ, ಕಣ್ಣು ಕೋರೈಸುವ ವಜ್ರ ವೈಡೂರ್ಯಗಳು. ರಾಮಯ್ಯನ ಕಣ್ಣು ಮನಸ್ಸು ಅರಳಿತು. ಕೆಲ ಕ್ಷಣ ಅವುಗಳನ್ನೇ ದಿಟ್ಟಿಸಿ ನೋಡ್ತಾ ಮೈಮರೆತ. ನಂತರ ಮೆಲ್ಲಗೆ ಹೋಗಿ ಮಲಗಿದ್ದ ತನ್ನ ಹೆಂಡತಿಯನ್ನು ಎಚ್ಚರಗೊಳಿಸ್ತಾನೆ. ಪೆಟ್ಟಿಗೆ ಇರುವ ಸ್ಥಳಕ್ಕೆ ಕರೆದುಕೊಂಡು ಬರ್ತಾನೆ. ಹೆಂಡತಿಗೆ ನಡೆದದ್ದೆಲ್ಲವನ್ನ ಸವಿಸ್ತಾರವಾಗಿ ಹೇಳ್ತಾನೆ. ದೇವರು ಕನಸಿನಲ್ಲಿ ಬಂದದ್ದು, ವರ ನೀಡಿದ್ದು ಎಲ್ಲವನ್ನ ಹೇಳ್ತಾನೆ. ಸೀತಮ್ಮ, ಕೊನೆಗೂ ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು. ನೀವು ಆಸೆ ಪಟ್ಟಂತೆ ಆಯಿತು ಅಂತ ಹೇಳಿ ಅವಳು ಸಂಭ್ರಮವನ್ನು ವ್ಯಕ್ತಪಡಿಸಿದಳು. ಹಾಗೆ ಗಂಡನ ಬಳಿ ಕೇಳಲು, ಇಷ್ಟೊಂದು ಬಂಗಾರವನ್ನು ನಮ್ಮ ಗುಡಿಸಿನಲ್ಲಿ ಕಾಪಾಡುವುದು ಹೇಗೆ ಸ್ವಾಮಿ ಅಂತ. ರಾಮಯ್ಯನಿಗೆ ಇಲ್ಲಿಯ ತನಕ ಈ ವಿಷಯ ಹೊಳೆದಿರಲಿಲ್ಲ. ಪೆಟ್ಟಿಗೆಯನ್ನು ನಿಧಾನವಾಗಿ ಇಬ್ಬರು ಮನೆಯೊಳಗೆ ಸಾಗಿಸೋದು. ನಂತರ ಬೆಳಗಾಗುವವರೆಗೂ ಇಬ್ಬರು ಸೇರಿ ಕಾವಲು ಕಾದರು. ನೆಮ್ಮದಿಯ ನಿದ್ರೆ ಈಗ ಹಾರಿ ಹೋಗಿತ್ತು. ನಂತರ ರಾಮಯ್ಯ ಒಂದಿಷ್ಟು ಒಡವೆಗಳನ್ನು ಮಾರಿ ಸುಂದರವಾದ ತನ್ನಿಚ್ಛೆಯಂತ ಅರಮನೆಯಂಥ ಮನೆಯನ್ನು ಕೊಂಡುಕೊಂಡ. ಬಂಗಾರದ ವ್ಯಾಪಾರವನ್ನು ಆರಂಭ ಮಾಡಿದ. ದುಬಾರಿ ಕಾರನ್ನು ಖರೀದಿ ಮಾಡಿದ.
ಊರಿನ ಹಲವಾರು ಸಿರಿವಂತರ ಸಾಲಿನಲ್ಲಿ ಈಗ ನಮ್ಮ ರಾಮಯ್ಯ ಕೂಡ ಒಬ್ಬನಾಗಿದ್ದ. ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ದಿನದಿಂದ ದಿನಕ್ಕೆ ಹಣದ ಹೊಳೆಯೇ ಹರಿದು ಬರ್ತಾ ಇತ್ತು. ಇವೆಲ್ಲವೂ ರಾಮಯ್ಯನಲ್ಲಿ ನಿಧಾನವಾಗಿ ಕೆಲವು ಬದಲಾವಣೆಗಳನ್ನು ತರಲಿಕ್ಕೆ ಆರಂಭಿಸಿತ್ತು. ತಾನು ಎಲ್ಲರಿಗಿಂತ ಶ್ರೀಮಂತನಾಗಬೇಕು ಅನ್ನೋ ಹಂಬಲ ಶುರುವಾಯಿತು. ಜೊತೆಗೆ ಎಲ್ಲಿ ನನ್ನಲ್ಲಿರುವ ಹಣ ನೀರಿನಂತೆ ಖರ್ಚಾದರೆ ಮತ್ತೆ ದರಿದ್ರ ಪರಿಸ್ಥಿತಿಗೆ ನನಗೆ ಯಾವಾಗ ದೊರಕುವುದು ಅನ್ನೋ ಭಯ ಇನ್ನೊಂದೆಡೆ. ಅಹಂಕಾರ, ಹಣದ ಮದ ಎಲ್ಲವೂ ರಾಮಯ್ಯನಲ್ಲಿ ಈಗ ಸೇರಿ ಹೋಗಿತ್ತು. ಯಾರಾದರೂ ಬಡವರು ಸಹಾಯ ಯಾಚಿಸಿ ಬಂದರೆ ಅವರನ್ನು ಅಸಹ್ಯವಾಗಿ ಕಾಣ್ತಾ ಇದ್ದ. ಒಂದೇ ಒಂದು ಬಿಡುಗಾಸನ್ನು ಕೂಡ ನೀಡ್ತಾ ಇರಲಿಲ್ಲ. ತನ್ನ ವ್ಯವಹಾರದ ತಲೆಬಿಸಿಯಿಂದ ಸದಾ ಮಕ್ಕಳ ಮೇಲೆ, ಸೀತಮ್ಮನ ಮೇಲೆ ಸಿಡಿಮಿಡಿಗೊಳ್ತಾ ಇದ್ದ. ಮಕ್ಕಳಿಗೆ ತಂದೆಯ ಈ ವರ್ತನೆ ನೋವನ್ನುಂಟು ಮಾಡ್ತಾ ಇತ್ತು. ತಂದೆಯ ಪ್ರೀತಿ ಇಲ್ಲದೆ ಮಕ್ಕಳು ಮನಸ್ಸಿನಲ್ಲಿ ಕೊರಗ್ತಾ ಇದ್ದು. ಎಷ್ಟೋ ಬಾರಿ ತಾಯಿಯ ಬಳಿ ರಾಮಯ್ಯನ ವರ್ತನೆಯ ಬಗ್ಗೆ ಹೇಳಿ ಅಳ್ತಾ ಇದ್ದು. ಆದರೆ ಸೀತಮ್ಮ ಅಸಹಾಯಕಳಾಗಿದ್ದಳು. ಇದರಿಂದಾಗಿ ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದು. ಅತೀವ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂಥ ತಂದೆಯ ನಿರ್ಲಕ್ಷ್ಯ ಮಕ್ಕಳ ಮೇಲೆ ಪರಿಣಾಮ ಬೀರಿತು. ಶಾಲೆಯ ಶಿಕ್ಷಕರು ರಾಮಯ್ಯನನ್ನು ಕರೆಸಿ ವಿಷಯವನ್ನು ತಿಳಿಸಿದರು. ಆಗಲೂ ರಾಮಯ್ಯ ಮಕ್ಕಳ ಮೇಲೆ ಕೆಂಡದಂತಾಗಿ ಕೋಪಿತನಾಗ್ತಾ ಇದ್ದ. ರಾಮಯ್ಯನಿಗೆ ಮಕ್ಕಳ ಮೇಲೆ ಪ್ರೀತಿ ಇತ್ತು. ಆದರೆ ಹಣದ ವ್ಯಾಮೋಹದ ಪೊರೆ ಪ್ರೀತಿಯನ್ನು ಕೂಡ ಮುಚ್ಚಿತ್ತು. ಆದರೆ ಸೀತಮ್ಮ ಮಾತ್ರ ಎಷ್ಟೇ ಶ್ರೀಮಂತಿಕೆ ಬಂದಿದ್ರೂ ಮೊದಲಿನ ತರಹವೇ ಸರಳ ಜೀವನವನ್ನು ನಡೆಸ್ತಾ ಇದ್ಲು. ದೇವರ ಮುಂದೆ ಪ್ರತಿನಿತ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ಲು. ಮಕ್ಕಳನ್ನು ಕುಳ್ಳಿಸ್ಕೊಂಡು ಭಜನೆ ಸ್ತೋತ್ರಗಳನ್ನು ಹೇಳ್ತಾ ಇದ್ಲು. ಐಶ್ವರ್ಯದಿಂದ ಅವಳಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ. ಮಕ್ಕಳನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ಲು. ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು. ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ಲು. ಸದಾ ನಗ್ನಗ್ತಾ ಇರ್ತಿದ್ಲು. ದಿನಗಳು ಹೀಗೆ ಸಾಗ್ತಾ ಇತ್ತು. ರಾಜುವಿನ ಹುಟ್ಟಿದ ಹಬ್ಬದ ದಿನ ಹತ್ತಿರವಾಗ್ತಾ ಇದೆ. ರಾಮಯ್ಯ ಮಗನನ್ನು ಕರೆದು, ರಾಜು, ನಿನ್ನ ಹುಟ್ಟಿದ ಹಬ್ಬವನ್ನು ಊರಿನ ಜಾತ್ರೆಯ ರೀತಿ ಸಂಭ್ರಮಿಸೋಣ. ಗಣ್ಯ ವ್ಯಕ್ತಿಗಳನ್ನು ಕರೆದು ಔತಣ ಕೂಟ ಏರ್ಪಡಿಸೋಣ. ನಿನಗೆ ದುಬಾರಿ ಸೂಟು ಬೂಟುಗಳನ್ನು ತಂದು ಕೊಡ್ತೇನೆ. ಹಾಗೆ ನಿನಗೆ ಮತ್ತೆ ಯಾವ ಉಡುಗೊರೆ ಬೇಕು ಕೇಳು, ಅದೆಷ್ಟೇ ಖರ್ಚಾದರೂ ಸರಿ, ನಾನು ತಂದು ಕೊಡ್ತೇನೆ. ನಿನ್ನ ತಂದೆ ಈಗ ಕುಬೇರನಿಗೆ ಸಮಾನ, ಏನು ಬೇಕು ಕೇಳು ಅಂತ ಅಂದ. ಆಗ ರಾಜು ತಂದೆಯ ಬಳಿ, ಅಪ್ಪ, ನೀವು ನಾನು ಏನೇ ಕೇಳಿದ್ರೂ ಆ ಉಡುಗೊರೆಯನ್ನು ಕೊಡ್ತೀರಾ ಅಂತ ಮಾತು ಕೊಡಿ ಅಂದ. ರಾಮಯ್ಯನಿಗೆ ಇದ್ಯಾಕೆ ಮಗ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅರ್ಥವಾಗಲಿಲ್ಲ. ಏನೋ ಭಾರಿ ದುಬಾರಿ ಉಡುಗೊರೆಯನ್ನೇ ಕೇಳ್ತಾನೆ ಇರಬೇಕು, ಅದಕ್ಕೆ ಹೀಗೆ ವಚನ ಕೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ನಿನ್ಗೇನು ಕೇಳಿದ್ರು ಕೊಡ್ತೀನಿ ಅಂತ ವಚನವನ್ನು ಕೊಟ್ಟ. ರಾಜುವಿಗೆ ಈಗ ಉಡುಗೊರೆಗೆ ಸಿಕ್ಕ ಸಂಭ್ರಮ. ಆಕಾಶವೇ ಕೈಗೆ ಸಿಕ್ಕಷ್ಟು ಸಡಗರ. ಅಪ್ಪ, ನನ್ನ ಹುಟ್ಟಿದ ಹಬ್ಬದಂದು ನನಗೆ ಯಾವ ಔತಣಕೂಟ, ದುಬಾರಿ ಉಡುಗೊರೆ ಯಾವುದು ಬೇಡ. ಆ ದಿನ ನೀವು ನಮ್ಮ ಜೊತೆ ಕಾಲ ಕಳಿಬೇಕು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಉಡುಗೊರೆಯಾಗಿ ನೀಡಿ. ಆ ದಿನವಿಡೀ ನಾವು ನಮ್ಮ ಹಳೆಯ ಗುಡಿಸಲಿನಲ್ಲಿ ಕಳೆಯಬೇಕು. ಮತ್ತು ಬಡತನದ ಆ ದಿನವನ್ನು ನಾವು ಹೇಗೆ ಕಳಿಬೇಕು ಇದ್ದು ಅದೇ ರೀತಿಯಲ್ಲಿ ನನ್ನ ಹುಟ್ಟಿದ ಹಬ್ಬದ ದಿನ ಕೂಡ ಕಳಿಬೇಕು ಅಂದ. ರಾಮಯ್ಯನಿಗೆ ಇದೆಂತಹ ಮಗನ ಹುಚ್ಚು ಆಸೆ ಅನ್ನಿಸ್ತು. ಇಷ್ಟೆಲ್ಲ ವೈಭೋಗಗಳಿದ್ದರೂ ಕೂಡ ಆ ದರಿದ್ರ ಪರಿಸ್ಥಿತಿಯನ್ನೇ ಬಯಸುತ್ತಿರುವ ತನ್ನ ಮಗ ಎಂತಹ ಮೂರ್ಖ ಅನ್ನಿಸ್ತು. ಆದರೆ ವಚನ ನೀಡಿಯಾಗಿದೆ, ವಿಧಿ ಇಲ್ಲದೆ ಒಪ್ಪಿಕೊಳ್ಳಲೇಬೇಕಾಯಿತು. ಆಯಿತು, ನೀನು ಆಸೆ ಪಟ್ಟ ರೀತಿಯಲ್ಲಿ ನಾವು ಗುಡಿಸಲಿನಲ್ಲೇ ಇರೋಣ ಅಂದ. ರಾಜುವಿನ ಹುಟ್ಟಿದ ಹಬ್ಬದ ದಿನ ಬಂತು. ರಾಮಯ್ಯ, ಸೀತಮ್ಮ, ರಾಜು ಮತ್ತು ಲಕ್ಷ್ಮಿ ಎಲ್ಲರೂ ತಮ್ಮ ಹಳೆಯ ಗುಡಿಸಲಿಗೆ ಬಂದರು. ಈಗ ರಾಮಯ್ಯ ಒಲ್ಲದ ಮನಸ್ಸಿನಿಂದ ತೋಟದ ಕೆಲಸಕ್ಕೆ ಹೋದ. ಮಗನ ಆಸೆ ಈಡೇರಿಸಲೇಬೇಕು. ರಾಜು ಲಕ್ಷ್ಮಿಗೆ ಸಂಭ್ರಮ. ಹಳೆಯ ಮನೆಯಲ್ಲಿ ಕಳೆದ ಸಂಭ್ರಮದ ಕ್ಷಣಗಳನ್ನು ನೆನೀತಾ ಇದ್ರು. ಅಂಗಳದಲ್ಲಿ ಆಟವಾಡ್ತಾ ಇದ್ರು. ಇಡೀ ಗುಡಿಸಲನ್ನ ಮತ್ತೆ ಮತ್ತೆ ಸುತ್ತಾ ಇದ್ರು.
ರಾಮಯ್ಯ ತೋಟದಲ್ಲಿ ಪ್ರಯಾಸದಾಯಕವಾಗಿ ದುಡಿದ. ಸಂಜೆಯವರೆಗೂ ಬೆವರಿಳಿಸಿ ದುಡಿದ. ಯಜಮಾನನ ಮನೆಯಿಂದ ಆ ದಿನದ ಕೂಲಿ ಹಣ ಪಡೆದು ಸಂತೆಗೆ ಹೋಗಿ ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು, ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು, ಮಿಠಾಯಿಗಳನ್ನು ಕೊಂಡು ತಂದ. ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು, ಮಿಠಾಯಿಗಳನ್ನು ಕೊಟ್ಟಾಗ ಕುಣಿದು ಕುಪ್ಪಳಿಸಿದ್ರು. ಮಕ್ಕಳ ನಲಿವನ್ನು ಹಲವು ತಿಂಗಳುಗಳ ನಂತರ ಕಾಣ್ತಾ ಇದ್ದಂಥ ರಾಮಯ್ಯ ಮೌನವಾಗಿ ನೋಡ್ತಾನೆ ಇದ್ದ ತನ್ನ ಪ್ರೀತಿಯ ಮಕ್ಕಳನ್ನು. ಸಂಜೆ ಎಲ್ಲರೂ ದೇವರ ಮುಂದೆ ಕುಳಿತು ಭಕ್ತಿಯಿಂದ ಭಜಿಸಿದ್ರು, ಸ್ತೋತ್ರ ಪಠಣ ಮಾಡಿದ್ರು. ಅಂದು ಬೆಳದಿಂಗಳ ರಾತ್ರಿಯಾಗಿದ್ದರಿಂದ ಸೀತಮ್ಮ ಎಲ್ಲರಿಗೂ ಕೈತುತ್ತು ನೀಡಿದ್ರು. ಎಲ್ಲರೂ ಎಂದಿಗಿಂತ ಹೆಚ್ಚಿಗೆ ಊಟ ಮಾಡಿದ್ರು. ಊಟವಾದ ನಂತರ ಎಲ್ಲರೂ ಸೇರಿ ಹರಟೆ ಹೊಡೆದು ಮಕ್ಕಳ ಜೊತೆ ರಾಮಯ್ಯ, ಸೀತಮ್ಮ ಮಕ್ಕಳಾಗಿ ಆಟವಾಡಿದ್ರು. ಹೊಟ್ಟೆ ಹುಣ್ಣಾಗುವಷ್ಟು ಎಲ್ಲರೂ ನಕ್ಕದು. ನಗ್ತಾ ನಗ್ತಾ ರಾಮಯ್ಯ ಜೋರಾಗಿ ಅಳ್ಳಿಕ್ಕೆ ಆರಂಭ ಮಾಡ್ದ. ಮಗ ರಾಜುವನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತ. ರಾಜುವಿಗೆ ಗೊಂದಲ, ಏನಾಗ್ತಾ ಇದೆ ಅಂತ ಒಂದು ತಿಳ್ತಿಲ್ಲ. ಅಪ್ಪನ ಅಳುವಿಗೆ ಕಾರಣ ಗೊತ್ತಾಗ್ತಾ ಇಲ್ಲ. ತಾನು ಏನು ತಪ್ಪು ಮಾಡಿದೆ, ಅಪ್ಪ ಯಾಕೆ ಇಷ್ಟು ಅಳ್ತಾ ಇದ್ದಾರೆ, ಎಲ್ಲವೂ ಗೊಂದಲ. ರಾಮಯ್ಯ ಕೆಲ ಕ್ಷಣದ ನಂತರ ಸಮಾಧಾನ ಮಾಡಿಕೊಂಡು ಹೇಳ್ತಾನೆ, ಮಗು ರಾಜು, ನೀನು ನನ್ನ ಕಣ್ಣನ್ನು ಇವತ್ತು ತೆರೆಸಿಬಿಟ್ಟೆ. ಸಂಪತ್ತು ಐಶ್ವರ್ಯ ಇದ್ದರೇನು, ನೆಮ್ಮದಿ ಖುಷಿ ಸಿಗುತ್ತೆ ಅಂತ ಹುಚ್ಚು ಕುದುರೆಯ ಥರ ಓಡ್ತಾನೇ ಇದ್ದೆ. ನನಗೆ ನಿಜವಾದ ಸಂತೋಷ ಅಂದರೆ ಏನು, ಅದರ ಮೌಲ್ಯ ಏನು ಅನ್ನೋದನ್ನು ನೀನಿವತ್ತು ಅರ್ಥ ಮಾಡಿಸ್ಬಿಟ್ಟೆ ಅಂತ ಮಕ್ಕಳಿಬ್ಬರನ್ನು ಮುದ್ದಿಸ್ತಾನೆ. ರಾಮಯ್ಯನಲ್ಲಿ ಆದ ಈ ಪರಿವರ್ತನೆಯನ್ನು ಕಂಡು ಸೀತಮ್ಮ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ರಾಮಯ್ಯ ದೇವರ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತಾನೆ, ಭಗವಂತ, ನನ್ನನ್ನು ಮತ್ತೆ ಮೊದಲಿನ ತರಹವೇ ಬಡವನನ್ನಾಗಿ ಮಾಡು. ನನಗೆ ಯಾವ ಸಂಪತ್ತು ಬೇಡ, ಅದರ ಮೋಹವೂ ಬೇಡ. ನನ್ನ ಕುಟುಂಬದ ಜೊತೆ ನೆಮ್ಮದಿಯಿಂದ ಕಳಿತೀನಿ, ಮೈ ಮುರಿದು ದುಡಿತೀನಿ, ಕಷ್ಟಪಟ್ಟು ಗಳಿಸ್ತೇನೆ ಅಂತ ಕೇಳಿಕೊಂಡ. ನಂತರ ಎಲ್ಲರೂ ಆನಂದದಿಂದ ರಾತ್ರಿ ನಿದ್ದೆ ಮಾಡಿದ್ರು. ಎಷ್ಟೋ ತಿಂಗಳುಗಳ ನಂತರ ರಾಮಯ್ಯ ಗಾಢ ನಿದ್ರೆಗೆ ಜಾರಿದ್ದ. ಮತ್ತೆ ಕನಸಿನಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏಳು ರಾಮಯ್ಯ ಅಂತ ಎಚ್ಚರಿಸ್ತಾನೆ. ರಾಮಯ್ಯ ಕನಸಿನಲ್ಲಿ ಎಚ್ಚರಗೊಂಡ. ರಾಮಯ್ಯ, ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ. ಈಗ ನೀನು ನಿಜವಾಗಿಯೂ ಪರಿಪೂರ್ಣ ಮನುಷ್ಯನಾಗಿದ್ದೀಯ. ನಿಜವಾದ ಸಂತೋಷ ಏನು ಅನ್ನೋದನ್ನು ಅರಿತಿದ್ದೀಯ. ಸಂತೋಷ ಸಿಗುವುದು ಆಂತರ್ಯದ ತೃಪ್ತಿಯಿಂದ ಹೊರತು ಬಾಹ್ಯ ವಸ್ತುಗಳಿಂದಲ್ಲ ಅನ್ನೋ ಸತ್ಯವನ್ನು ನೀನೀಗ ಅರಿತಿದ್ದೀಯ. ಹಾಗಾಗಿ ನಿನ್ನಲ್ಲಿರುವ ಶ್ರೀಮಂತಿಕೆ ನಿನ್ನಲ್ಲೇ ಉಳಿಯಲಿ. ಸಮಾಜದಲ್ಲಿರುವ ಬಡವರಿಗೆ, ಅವಶ್ಯಕತೆ ಇರುವವರಿಗೆ ನಿನ್ನ ಸಂಪತ್ತು ಸರಿಯಾದ ರೀತಿಯಲ್ಲಿ ವಿನಿಯೋಗವಾಗಲಿ. ದಾನ ಧರ್ಮ ಕಾರ್ಯಗಳನ್ನು ಕೈಗೊಳ್ಳು, ಪುಣ್ಯ ಸಂಪಾದನೆ ಮಾಡು ಅಂತ ಹೇಳಿ ಆಶೀರ್ವದಿಸಿ ಅದೃಶ್ಯನಾದ. ರಾಮಯ್ಯನ ಮನಸ್ಸು ಈಗ ನಿರಾಳವಾಯಿತು. ನಂತರದ ದಿನಗಳಲ್ಲಿ ರಾಮಯ್ಯ ವೃದ್ಧರಿಗೆ ಆಶ್ರಮಗಳನ್ನು ತೆರೀತಾನೆ. ಬಡ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸುವ ಕಾರ್ಯದಲ್ಲಿ ತೊಡಗ್ತಾನೆ. ದಾನ ಧರ್ಮ ಕಾರ್ಯಗಳನ್ನು, ದೈವಿಕ ಕಾರ್ಯಗಳಲ್ಲಿ ತೊಡಗ್ತಾನೆ. ಜೊತೆಗೆ ತನ್ನ ಜೀವನ ಶೈಲಿಯನ್ನು ಸರಳವಾಗಿಸಿಕೊಂಡು ಹೆಂಡತಿ ಮಕ್ಕಳ ಜೊತೆ ಆನಂದದಿಂದ ಕಾಲ ಕಳೀತಾನೆ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಸಂತೋಷ ಅನ್ನೋದು ಹಣ, ಒಡವೆ, ಸಂಪತ್ತು, ಅಧಿಕಾರ ಅಥವಾ ಇನ್ಯಾವುದೇ ಬಾಹ್ಯ ವಸ್ತುಗಳಿಂದ ನಮಗೆ ದೊರೆಯುವುದಿಲ್ಲ. ಒಂದು ವೇಳೆ ಅದು ಖುಷಿ ಅಂತ ಅನಿಸಿದ್ರೂ ಅದು ಕ್ಷಣಿಕವಾಗಿ ಮಾತ್ರ. ಸಂತೋಷ ಅನ್ನೋದು ನಮ್ಮೊಳಗಿನ ತೃಪ್ತಿಯಿಂದ ಬರಬೇಕು. ಅದೇ ಆಂತರ್ಯದ ತೃಪ್ತಿ, ನಿಜವಾದ ಸಂತೋಷ. ರಾಮಯ್ಯ ಮೊದಲು ಬಡವನಾಗಿದ್ದ. ಅವನ ಬಳಿ ಯಾವ ಭೋಗದ ವಸ್ತುವೂ ಇರಲಿಲ್ಲ. ಆದರೆ ಅವನ ಪರಿವಾರದವರ ಜೊತೆ ನೆಮ್ಮದಿಯಿಂದ ಕಾಲ ಕಳೀತಿದ್ದ. ಅವರಿಗೆ ಸಮಯವನ್ನು ಕೊಡ್ತಾ ಇದ್ದ. ಸಿರಿವಂತಿಕೆ ಬಂದ ಮೇಲೆ ಅದು ರಾಮಯ್ಯನನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ನೆಮ್ಮದಿ ಕಳೆದು ಹೋಗಿತ್ತು. ಹಣ ಗಳಿಸಬೇಕು ಅನ್ನೋ ನೂರಾರು ವ್ಯಾಮೋಹಕ್ಕೆ ಸಿಲುಕಿದ್ದ. ಹಾಗಾಗಿ ಸಂತೋಷ, ನೆಮ್ಮದಿ ಸಿಗುವುದು ನಾವು ಮಾಡುವ ಉತ್ತಮವಾದ ಕಾರ್ಯಗಳಿಂದ, ಒಳ್ಳೆಯ ಮಾತುಗಳಿಂದ, ನಮ್ಮವರ ಜೊತೆ ಕಳೆಯುವ ಅಮೂಲ್ಯವಾದ ಕ್ಷಣಗಳಿಂದ,
ನಾವು ಮಾಡುವ ಉದಾತ್ತ ಚಿಂತನೆಗಳಿಂದ. ಸಿರಿವಂತರಾಗಿರೋದು ಖಂಡಿತವಾಗಿಯೂ ತಪ್ಪಲ್ಲ. ಸಿರಿವಂತಿಕೆಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಮಗೆ ತಿಳಿದಿರಬೇಕು. ಜೊತೆಗೆ ಸಂತೋಷವನ್ನು ಸಿರಿವಂತಿಕೆಯಲ್ಲಿ ಹುಡುಕೋದು ಎಷ್ಟು ಮಟ್ಟಿಗೆ ಸರಿ, ಒಮ್ಮೆ ನೀವೇ ಯೋಚಿಸಿ. ಆತ್ಮೀಯರೇ, ಆಂತರ್ಯದಿಂದ ತೃಪ್ತವಾಗಿ ಸುಂದರವಾದ ಸರಳ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.